ಈಗ ಮುಂದಿನ ಅಂಶವಾಗಿ ಈ ಮುದ್ರಾ ಥೆರಪಿಯಲ್ಲಿ, ಮುದ್ರಾ ಚಿಕಿತ್ಸೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ಮುದ್ರಾ ಚಿಕಿತ್ಸವಾಗಿ ನಾವು ಏನು ತಿಳ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಈ ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಇರ್ತದೆ ಸ್ನೇಹಿತರೆ. ಬೈಪೋಲಾರ್ ಈ ಅಸ್ವಸ್ಥತ ಅಂತ, ಬೈಪೋಲಾರ್ ಅಸ್ವಸ್ಥತ ಇದೇನು ಪ್ರತ್ಯೇಕವಾಗಿ ಅಂದ್ರೆ ಹೇಳ್ಬೇಕಂದ್ರೆ, ಈ ಡಿಸಾರ್ಡರ್, ಈ ಅಸ್ವಸ್ಥದ ಬರಕು ಕಾರಣ ಹೇಗಿರುತ್ತಂದ್ರೆ ಹೇಳ್ಬೇಕಂದ್ರೆ, ಒಂದು ಖಿನ್ನತೆ ಅಂದ್ರೆ ಡಿಪ್ರೆಷನ್, ಹೆಚ್ಚು ಡಿಪ್ರೆಷನ್ ಬಂದಿರೋರಿಗೆ, ಮತ್ತೆ ಅವ್ರಿಗೇನಾಗತ್ತಂದ್ರೆ ಅವ್ರಿಗೆ ಮೂಡ್ ಸ್ವಿಂಗ್ಸ್, ಅವರು ಮನೋಸ್ಥಿತಿ ಹೇಗಿರ್ತದೆ ಒಂಥರ ಇರಲ್ಲ, ಯಾವಾಗ್ಲೂ ಚಂಚಲವಾಗಿರ್ತದೆ ಅವ್ರ ಮನೋಸ್ಥಿತಿ ನೋಡ್ತಾ ಇದ್ರೆ. ಇದು ಒಂಥರ ಮಾನಸಿಕ ಅನಾರೋಗ್ಯ ವಿಷಯ ಸ್ನೇಹಿತರೆ, ಇದು ಖಂಡಿತವಾಗಿ. ಇದು ಒಂಥರ ಭಾವನಾತ್ಮಕ ಗರಿಷ್ಠ ಅಂದ್ರೆ ಉನ್ಮಾದ, ಅಥವಾ ಹೇಳ್ಬೇಕಂದ್ರೆ ಈ ಇಂಥ ಹೆಂಗಿರ್ತದೆ ಅಂದ್ರೆ ಇದು ಪೂರ್ತಿ ಡಿಪ್ರೆಷನ್ ತರ ಇರ್ತದೆ. ಖಿನ್ನತೆ ಭಾವನ ಒಬ್ಬೊಬ್ಬರಲ್ಲೇ ಇದು ಆಗ್ತಾ ಇರ್ತದೆ. ಹೇಳ್ಬೇಕಂದ್ರೆ ಇದು ಹೇಗೆ ಆಗತ್ತೆ, ಕಾರಣಗಳು ಏನಂತ ತಿಳ್ಕೊಳಕ್ ಹೋದ್ರೆ ಹೆಚ್ಚು ಕಾರಣಗಳು ಇರ್ಬೋದು. ಆದ್ರೆ ಪ್ರಧಾನ ಕಾರಣ ಏನಂತಾರೆ ಅಂದ್ರೆ, ಅವರು ವಂಶ ಪಾರಂಪರ್ಯವಾಗಿ ಸ್ವಲ್ಪ ಹೊತ್ತು ಬರ್ತದ ಅಂತ ಹೇಳ್ತಾರೆ ಸ್ನೇಹಿತರೆ, ಇದು ಖಂಡಿತವಾಗಿ. ಸೊ ಈ ತರ ಈ ಖಿನ್ನತೆ ಭಾವನೆಗಳು ಹೆಚ್ಚಾಗಿರ್ತಾವ ಒಳಗಡೆ, ಹೆಚ್ಚು ದುಃಖವಾಗಿರ್ತಾರೆ ಅವರು. ಹೇಳ್ಬೇಕಂದ್ರೆ ಒಂದೊಂದ್ಸರಿ ಅವ್ರಿಗೆ ಯಾವುದೂ ಲೈಫ್ ಮೇಲೆ ಆಸಕ್ತಿ ಇರಲ್ಲ, ಯಾವುದೇ ಚಟುವಟಿಕೆಗಳು, ಯಾವ್ದ್ ಪರವಾಗಿನೂ ಅವ್ರಿಗೆ ಆಸಕ್ತಿ ಇರಲ್ಲ, ಲೈಫ್ ಮೇಲೆನೆ ಇಂಟ್ರೆಸ್ಟ್ ಇರಲ್ಲ ಅಂತ ಆ ಮನೋಸ್ಥಿತಿಯಲ್ಲಿ ಇರ್ತಾರೆ. ಒಂದು ವೇಳೆ ಹೇಳ್ಬೇಕಂದ್ರೆ ಈ ಸೂಸೈಡಲ್ ಟೆಂಡೆನ್ಸಿನೂ ಬರ್ತದೆ ಸ್ನೇಹಿತರೆ. ಅಂತ ಮನಸ್ಥಿತಿ ಇದೆಲ್ಲ ಬರ್ತಾ ಇರ್ತದೆ ಸ್ವಲ್ಪ ಜನಗೆ. ಅಂದ್ರೆ ವಂಶ ಪಾರಂಪರ್ಯವಾಗಿ ಬರ್ಬೋದು, ಇನ್ನು ಬೇರೆ ಕಾರಣಗಳು ಇರ್ಬೋದು. ಆದ್ರೆ ಇದು ಬೈಪೋಲಾರ್ ಡಿಸಾರ್ಡರ್ ಅಂತ ಈ ಅಸ್ವಸ್ಥತೆ, ಇದು ನಾವು ಪರಿಹರಿಸ್ಕೋಬೇಕು, ಯಾವ ತರ ಮಾಡ್ಕೋಬೇಕು ಅಂತ ನೋಡಕ್ಕೆ ಇದು ಪ್ರಯತ್ನ ಮಾಡ ಸ್ನೇಹಿತರೆ. ಈಗಾಗಲೇ ಹೇಳಿದ್ವಲ್ಲ, ಹೆಚ್ಚು ಒತ್ತಡ ಮತ್ತೆ ಅತ್ಯಂತ ನಿಕಟ ಸಂಬಂಧಿಗಳು, ನಿಕಟ ಸಂಬಂಧಗಳು, ಮತ್ತೆ ಯಾವುದೇ ಒಂದು ಹೇಳ್ಬೇಕಂದ್ರೆ ಹಾರ್ಮೋನ್ ಸಮಸ್ಯೆಗಳಿಂದನೂ ಬರ್ಬೋದು ಅಂತ ಹೇಳ್ತಾ ಇರ್ತಾರೆ. ಹಾರ್ಮೋನ್ ಸಮಸ್ಯೆಗಳು ಇಂದ ಬರ್ಬೋದು ಅಂತ ಹೇಳ್ತಾರೆ. ಇದು ಪ್ರಮುಖ ಖಿನ್ನತೆ ಭಾವನೆ ಆಗಿರ್ತದೆ ಸ್ನೇಹಿತರೆ. ಸೊ ಮತ್ತೆ ಇತರ ಔಷಧಗಳು, ಹೆಚ್ಚು ಔಷಧಗಳು ಸ್ವಲ್ಪ ಜನ ಯೂಸ್ ಮಾಡ್ತಾ ಇರ್ತಾರಲ್ವಾ, ಸೊ ಅಂತದನ್ನು ಖಂಡಿತವಾಗಿ ಕಾರಣ ಆಗ್ಬೋದು ಅನ್ಕೋತೀವಿ. ಇನ್ನು ಹೇಳ್ಬೇಕಂದ್ರೆ ಈ ಆ ಇನ್ನು ಒಂಥರ ಸಮಸ್ಯೆಗಳು, ಹಣಕಾಸು ಸಮಸ್ಯೆಗಳು ಹೆಚ್ಚಾಗಿರ್ತದೆ ಅವರು ಅಂದ್ರೆ ಅವರು ಜೀವನದಲ್ಲಿ, ಅದನ್ನೂ ಒಂದು ಕಾರಣ ಆಗ್ಬೋದು. ಇದಕ್ಕೂ ಹಲವಾರು ಕಾರಣಗಳು ಇರ್ಬೋದು ಸ್ನೇಹಿತರೆ. ಇಂಥ ಕಾರಣಗಳಿಂದ ಮನೋಸ್ಥಿತಿ ಅನ್ನೋದು ಕೆಟ್ಟ ಹೋಗ್ತದೆ, ಅವ್ರ ಜೀವನದಲ್ಲೇ ಒಂಥರ ಇಂಟ್ರೆಸ್ಟ್ ಲಾಸ್ ಆಗುತ್ತೆ. ಹೇಳ್ಬೇಕಂದ್ರೆ ಅವರು ಜೀವನ ನಡೆಸ್ಬೇಕಂದ್ರೂ ಆಸಕ್ತಿ ಇರಲ್ಲ ಯಾವಾಗ್ಲೂ. ಸೊ ಕೊನೆಯದಾಗಿ ಈ ಆತ್ಮಹತ್ಯೆ ಪ್ರವೃತ್ತಿನೂ ಅವ್ರ ಒಳಗಡೆ ಹೆಚ್ಚಾಗಿ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ. ಆತ್ಮಹತ್ಯೆ ಪ್ರವೃತ್ತಿ ಹೆಚ್ಚಾಗಿ ಬೆಳವಣಿಗೆ ಆಗತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮುದ್ರ ನಮ್ಗೆ ಸಹಾಯ ಮಾಡತ್ತೆ, ಅದ್ಭುತವಾದ ಮುದ್ರ ಏನು ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ, ಆ ಮುದ್ರವನ್ನು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ. ಆ ಮುದ್ರ ಏನಂದ್ರೆ ಮಕರ ಮುದ್ರ. ಮಕರ ಅಂದ್ರೆ ಕ್ರೋಕೋಡೈಲ್ ಸ್ನೇಹಿತರೆ. ಮಕರ ಅಂದ್ರೆ ನಿಮ್ಗೆ ಗೊತ್ತಿರೋದೆ, ಈ ಕ್ರೋಕೋಡೈಲ್ ಜಂತುವಿದೆ ನೋಡಿ. ಸೊ ಅಂತ ಮುದ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಮುದ್ರವನ್ನು ದಿನಕ್ಕೆ 3-4 ಬಾರಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಲಕ್ಷಣಗಳಿರುವಾಗ ಯಾರಿಗಾದ್ರೂ ನೀವು ಕಂಡುಹಿಡಿದ್ರೆ, ನಿಮ್ಮ ಸಂಬಂಧಿಕರು ಇಲ್ಲ ನಿಮ್ಗೆ ಹತ್ತಿರವರು, ಪ್ರೀತಿಸೋರು ಯಾರೇ ಇಂಥ ಸಮಸ್ಯೆಗಳಿಂದ ಬಳಸ್ತಾ ಇದ್ರೆ, ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಜೀವನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಒಂದು ಆಸಕ್ತಿ ಇಲ್ಲ, ಅವರು ಒಳಗಡೆ ಏನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ವಂಶಪಾರಂಪರ್ಯ ಬಂದಿರಬಹುದು, ಯಾವುದೇ ಇರ್ಲಿ, ಅಂತ ಸ್ಥಿತಿ ನೀವು ಯಾವಾಗ ಕಂಡಿಡಿದ್ರೆ ಖಂಡಿತವಾಗಿ ಈ ಮಕರ ಮುದ್ರ ಹೇಳ್ಕೊಡಿ. ಈ ಮಕರ ಮುದ್ರ ಹೇಳ್ಕೊಟ್ರೆ ಮತ್ತೆ ಜೀವನದ ಮೇಲೆ ಒಳ್ಳೆ ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಸೊ ಅವರು ಈ ಖಿನ್ನತೆ ಭಾವನೆಯಿಂದ ವೇಗವಂತವಾಗಿ ಆಚೆ ಬರ್ತಾರೆ, ಡಿಪ್ರೆಷನ್ ವೇಗವಂತವಾಗಿ ಆಚೆ ಬರ್ತಾರೆ. ಅಂತ ಅದ್ಭುತವಾದ ಮುದ್ರ ಸ್ನೇಹಿತರೆ ಮುದ್ರಾ ಚಿಕಿತ್ಸೆಯಲ್ಲಿದೆ, ಅದೇ ಮಕರ ಮುದ್ರ. ಈ ಮಕರ ಮುದ್ರವನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ತೋರಿಸ್ತೀನಿ. ಇದು ಪ್ರತಿದಿನ 3-4 ಬಾರಿ ಮಾಡ್ಬೇಕಾಗತ್ತೆ. ಒಂದೊಂದು ಬಾರಿ ಕನಿಷ್ಠ ಪಕ್ಷ 15 ನಿಮಿಷ ಇಲ್ಲಾಂದ್ರೆ 20 ನಿಮಿಷ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಸ್ನೇಹಿತರೆ. ಇದಾದ್ಮೇಲೆ 10 ನಿಮಿಷ ಕಾಲ ಪ್ರಾಣ ಮುದ್ರ. ಈಗ ಈ ಮಕರ ಮುದ್ರ ಹೇಗೆ ಪ್ರಾಕ್ಟೀಸ್ ಮಾಡೋದು ನೋಡೋಣ ಸ್ನೇಹಿತರೆ. ಆದ್ರೆ ಈ ಮಕರ ಮುದ್ರ ಪ್ರಾಕ್ಟೀಸ್ ಮಾಡೋದು ಅದಕ್ಕೂ ಬೇರೆ ಬೇರೆ ಲಾಭಗಳು ಹೆಚ್ಚಾಗಿರುತ್ತೆ, ಖಂಡಿತವಾಗಿ ಅದ್ಭುತವಾದ ಲಾಭಗಳಿರ್ತದೆ. ಈಗ ಈ ಮುದ್ರವನ್ನು ಮಾಡೋ ವಿಧಾನ ತೋರಿಸ್ತೀನಿ, ನೋಡ್ಕೊಳ್ಳಿ. 2 ಕೈಗಳಿಗೆ ಇಟ್ಕೊಳ್ಳಿ. ಈ ಎಡಗೈ ಕೆಳಗಡೆ, ಬಲಗೈ ಇಟ್ಕೊಳ್ಳಿ ಸ್ನೇಹಿತರೆ. ಬಲಗೈ ಈ ತರ ಇಟ್ಕೊಳ್ಳಿ, ಎಡಗೈ. ಆಮೇಲೆ ಈ ಎಡಗೈಯಲ್ಲಿ ಮಧ್ಯದಲ್ಲಿ ಈ ಬಲಗೈ ಹೆಬ್ಬೆರಳು ಈ ತರ ಆದ್ರೂ ನೋಡ್ಕೊಳ್ಳಿ, ಹಿಂಗೆ ಇಟ್ಕೋಬೇಕಾಗತ್ತೆ.
ಒಳ್ಳೆ ಈ ತರ ಇರುತ್ತೆ ಸ್ನೇಹಿತರೆ. ಇದು ಈ ಮುದ್ರಾ ಮಾಡೋ ವಿಧಾನ. ನೋಡಿದ್ರಾ, ಕಾಣಿಸ್ತಾ ಇದೆಯಾ? ಏನ್ ಮಾಡಿದೆ ಅಂದ್ರೆ ಎಡಗೈಯಲ್ಲಿ ಹೆಬ್ಬೆರಳು ಮತ್ತೆ ಉಂಗುರ ಬೆರಳು ಟಚ್ ಮಾಡಿದೆ, ಅಂದ್ರೆ ಪೃಥ್ವಿ ಮುದ್ರ ಮಾಡಿದೆ. ಓಕೆ, ಬಲಗೈ ಬಲಗೈಯಿಂದ ಏನ್ ಮಾಡಿದೀನಿ, ಬಲಗೈ ಎಲ್ಲಾ ಬೆರಳು ಕೆಳಗಡೆ ಸಪೋರ್ಟ್ ಆಗಿ ಇಟ್ಟಿದ್ದೀನಿ ಎಡಗೈಗೆ. ಮತ್ತೆ ಬಲಗೈದು ಹೆಬ್ಬೆರಳು ಬಂದು ಎಡಗೈ ಎಡ ಹಸ್ತದಲ್ಲಿ ಮಧ್ಯದಲ್ಲಿ ಇಟ್ಟಿದ್ದೀನಿ. ಅದೇ ಆ ಕಿಡ್ನಿ ಪಾಯಿಂಟ್ ಟಚ್ ಮಾಡ್ತಾ ಇದ್ದೀನಿ. ಕಿಡ್ನಿ ಪಾಯಿಂಟ್, ಸೆಂಟರ್ ಪಾಯಿಂಟ್, ಆಕ್ಯುಪ್ರೆಷರ್ ಪಾಯಿಂಟ್. ಓಕೆ, ಅರ್ಥ ಆಗಿರ್ಬೋದು, ನೋಡ್ಕೊಳ್ಳಿ. ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆಯಾ? ಸೊ ಅಂದ್ರೆ ಬಲಗೈ ಹೆಬ್ಬೆರಳು ಎಡಗೈ ಹಸ್ತದಲ್ಲಿ ಮಧ್ಯ ಸೆಂಟರ್ ಪಾಯಿಂಟ್, ಎನರ್ಜಿ ಪಾಯಿಂಟ್, ಅದೇ ಕಿಡ್ನಿ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ನಮ್ಮ ಹೈ ಬಿ ಪಿ ಯೂಸ್ ಮಾಡ್ತೀವಲ್ಲ ಆ ಪಾಯಿಂಟ್, ಅದನ್ನು ಪ್ರೆಸ್ ಮಾಡ್ತೀವಿ. ಅದನ್ನು ಪ್ರೆಸ್ ಮಾಡುವಾಗನು ಅಂದ್ರೆ ಅದು ಆ ಬೆರಳು ಸಹ ಈ ಕಿರುಬೆರಳು ಮಧ್ಯದಿಂದ ಒಳಗಡೆ ಹಾಕ್ಬೇಕು. ಕಿರುಬೆರಳು ಮಧ್ಯದಿಂದ ಒಳಗಡೆ ಹೋಗ್ಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ಚಿತ್ರ ಕಲಿಸ್ತೇನೆ ನಿಮಗೆ, ಅದನ್ನು ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ, ಈ ತರ ಕಿರುಬೆರಳು ಇದೆಲ್ಲ, ಕಿರುಬೆರಳು ಪಕ್ಕದಿಂದ ಒಳಗಡೆ ಹೋಗ್ಬೇಕು, ಮಧ್ಯದಲ್ಲಿ ಇಡ್ಬೇಕು. ಈ ತರ ಇನ್ನು ಎರಡು ಬೆರಳು ಎಡಗೈಲಿಂದ ಈ ತೋರ್ ಬೆರಳು ಮತ್ತೆ ಮಧ್ಯ ಬೆರಳು ಈ ತರ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಓಕೆ, ಇದು ಈ ಮುದ್ರಾ. ಇದು ಮಕರ ಮುದ್ರಾ ಸ್ನೇಹಿತರೆ, ಮಕರ ಮುದ್ರಾ. ಓಕೆ, ಇದನ್ನು ನೀವು ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡಬೇಕು? 3 ರಿಂದ 4 ಬಾರಿ ಪ್ರತಿ ದಿವಸ. ಆಮೇಲೆ 15 ನಿಮಿಷ ಒಂದೊಂದು ಬಾರಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಡಿಪ್ರೆಷನ್, ಖಿನ್ನತೆ ಭಾವನೆ ಏನೇ ಇರಲಿ, ಸೊ ಒಳ್ಳೆ ಅದೆಲ್ಲ ಆಚೆ ಕಡೆ ಬರಬಹುದು. ಒಳ್ಳೆ ಆಸಕ್ತಿ, ಜೀವನದ ಮೇಲೆ ಒಳ್ಳೆ ಆಸಕ್ತಿನೂ ಬರುತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ಮುದ್ರಾ, ಮಕರ ಮುದ್ರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಆಮೇಲೆ ಈ ಮುದ್ರಾ ಇನ್ನು ಏನೇನ್ ಮಾಡುತ್ತೆ ಅಂದ್ರೆ ಈ ಮುದ್ರಾ, ಮಕರ ಮುದ್ರಾ ಅಂದ್ರೆ ಕ್ರೋಕೊಡೈಲ್ ಅಂದ್ರೆ ಮೊಸಳೆ ಮುದ್ರಾ ಅಂತ ಹೇಳ್ತೀವಲ್ಲ, ಮೊಸಳೆ ಮುದ್ರಾ. ಇದು ಅಂತ ಅದ್ಭುತವಾದ ಮುದ್ರಾ ಸ್ನೇಹಿತರೆ. ಇದು ಖಂಡಿತವಾಗಿ ನಮ್ಮ ದೇಹದಲ್ಲಿ ಈ ಮೂಲಾಧಾರ ಚಕ್ರ, ಸ್ವಾದಿಷ್ಟಾನ ಚಕ್ರ ಈ ಎರಡನ್ನೂ ಉತ್ತೇಜಿತ ಮಾಡುತ್ತೆ ಸ್ನೇಹಿತರೆ. ಇದು ಈ ಮಕರ ಮುದ್ರಾ ಏನ್ ಮಾಡುತ್ತೆ, ಅಭ್ಯಾಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ಎರಡನ್ನು ಸಕ್ರಿಯಗೊಳಿಸ್ತದೆ ಸ್ನೇಹಿತರೆ. ಆಮೇಲೆ ನಮ್ಮ ಸಂಗ್ರಹ ಅಂದ್ರೆ ಈ ಮುದ್ರಾ ಅಭ್ಯಾಸವು ಸಂಗ್ರಹ ಆಗಿರುವಂತ ಶಕ್ತಿಯ ನಿಕ್ಷೇಪಗಳನ್ನು ಪ್ರವೇಶಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಈಗಾಗಲೇ ಸಂಗ್ರಹಿಸಿಕೊಂಡಂತ ಶಕ್ತಿ ಇರ್ತದೆ ನೋಡಿ, ಆ ಶಕ್ತಿಯನ್ನು ಸಹ ಅದ್ಭುತವಾಗಿ ಪ್ರವೇಶ ಮಾಡುವಂತ ಈ ಮುದ್ರಾ. ಈ ಖಿನ್ನತೆ, ಮಂದತನ, ಕಡಿಮೆ ಆತ್ಮವಿಶ್ವಾಸ ಇರೋರಿಗೆ ಅಂತ, ಅದೇ ಕಡಿಮೆ ಆತ್ಮವಿಶ್ವಾಸ ಇದ್ರೂ ಸಹ ಅವರು ಅದರಿಂದ ಆಚೆ ಕಡೆ ಬರ್ಬೋದು. ಅದರಿಂದ ಖಂಡಿತವಾಗಿ ಆಚೆ ಕಡೆ ಬರ್ಬೋದು ಅಂತ ಅದ್ಭುತವಾದ ಈ ಮುದ್ರಾ ಸ್ನೇಹಿತರೆ. ಇದು ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ಆಮೇಲೆ ಇನ್ನು ಅದು ಹಲವಾರು ಇದರಿಂದ ಪ್ರಯೋಜನಗಳಿದೆ. ಈಗಾಗಲೇ ಒಂದು ಪ್ರಯೋಜನ ಈ 2 ಚಕ್ರಗಳನ್ನು ಸಕ್ರಿಯಗೊಳಿಸು, ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಈ ಹೆಚ್ಚಿನ ಶಕ್ತಿಯಿಂದ ಅಂದ್ರೆ ಹೆಚ್ಚಿದ ಶಕ್ತಿಯೊಂದಿಗೆ ಒಬ್ಬರು ಸಾಮರ್ಥ್ಯವನ್ನು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವಂತ ಅವಕಾಶವಿದೆ. ಆದ್ರಿಂದ ಮಕರ ಮುದ್ರೆ ಅಭ್ಯಾಸ ಉತ್ತಮ ಆರೋಗ್ಯವನ್ನು ತರಲು ಆತ್ಮವಿಶ್ವಾಸ, ಸುರಕ್ಷತೆಯ ಪ್ರಜ್ಞೆ, ಗಮನಶಕ್ತಿ, ಭಾವನೆಗಳ ಉತ್ತಮ ನಿಯಂತ್ರಣ ಇತ್ಯಾದಿಗಳನ್ನು ಹೆಚ್ಚಿಸ್ತದೆ. ಇದು ಪ್ರಥಮವಾಗಿ ಇದೊಂದು ಮಾಡುತ್ತೆ. ಮತ್ತೆ ಈ ಮಕರ ಮುದ್ರ ಇನ್ನೊಂದು ಮಾಡುತ್ತೆ ಅದ್ಭುತವಾದ, ಅದೇನಂದ್ರೆ ಮೂತ್ರಪಿಂಡಗಳು ಮತ್ತು ಮೇದೋಜೀರಕ ಗ್ರಂಥಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಯಾಕಂದ್ರೆ ನೋಡಿ, ಈ ಅಂಗೈಯ ಒಳಭಾಗದ ಮೇಲೆ ಹೆಬ್ಬೆರಳು ಒತ್ತುವರಿಂದ ಏನಾಗುತ್ತೆ, ಈ ರಿಫ್ಲೆಕ್ಸಾಲಜಿ ಪಾಯಿಂಟ್, ಆಕ್ಯುಪ್ರೆಷರ್ ಪಾಯಿಂಟ್ ಪ್ರೆಸ್ ಆಗಿದೆಲ್ಲ, ಈ ಪ್ರೆಸ್ ಆಗಿದಕ್ಕೋಸ್ಕರ ಸ್ನೇಹಿತರೆ, ಅದು ಪ್ರೆಸ್ ಆಗಿದೆ, ಆ ಪಾಯಿಂಟ್ ಪ್ರೆಸ್ ಆಗಿದೆ, ನಮ್ಮ ಅಂಗದ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಇದೇನು ಮಾಡುತ್ತೆ ಅಂದ್ರೆ ಮೂತ್ರಪಿಂಡಗಳು ಮತ್ತೆ ಮೇದೋಜೀರಕ ಗ್ರಂಥಿಯನ್ನು ಉತ್ತೇಜಿತ ಮಾಡತ್ತೆ. ಅದಕ್ಕೋಸ್ಕರ ಇದು ಅದ್ಭುತವಾದ ವಿಷಯ. ಮತ್ತೆ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಈ ಬೆರಗಲು ತುದಿಗಳು ಏನ್ ಮಾಡತ್ತೆ, ಈ ಸೈನಸ್ ಅನ್ನು ಸಹ ನಿಯಂತ್ರಿಸಲು ಸಾಧ್ಯವಾಗುತ್ತೆ ಸ್ನೇಹಿತರೆ. ನೋಡಿ, ನಾವೇನ್ ಮಾಡಿದೀವಿ, ಎರಡು ಅಂದ್ರೆ ಒಂದು ಎಡಗೈಯಲ್ಲಿ ಏನ್ ಮಾಡಿದೀವಿ, ಈ ಒಂದು ಹೇಳ್ಬೇಕಂದ್ರೆ ಪೃಥ್ವಿ ಮುದ್ರನು ಮಾಡಿದ್ವಿ ನಾವು ಅಲ್ವಾ, ಪೃಥ್ವಿ ಮುದ್ರಾ ಮಾಡಿದೀವಿ. ಸೊ ಈ ತರ ಬಲಗೈಯಿಂದ ಎಡಗೈಯಲ್ಲಿ ಮಧ್ಯ ಪಾಯಿಂಟ್ ಪ್ರೆಸ್ ಮಾಡಿದಕ್ಕೂ ಮೂತ್ರಪಿಂಡಗಳು, ಮೇದೋಜೀರಕ ಗ್ರಂಥಿ ಆಕ್ಟಿವೇಟ್ ಆಯ್ತು. ಓಕೆ, ಮತ್ತೆ ಈ ಸೈನಸ್ ಅಂತ ಇದನ್ನು ನಿಯಂತ್ರಣ ಮಾಡುವಂತ ಅವಕಾಶ ಇದರಲ್ಲಿ ಇದೆ ಸ್ನೇಹಿತರೆ. ಆಮೇಲೆ ಈ ಹ್ಯಾಂಡ್ ರಿಫ್ಲೆಕ್ಸಾಲಜಿ ಅಂದ್ರೆ ಈ ಆಕ್ಯುಪ್ರೆಷರ್ ಭಾಗವಾಗಿ ಮಕರ ಮುದ್ರೆಯ ಏನ್ ಮಾಡತ್ತಂದ್ರೆ ಹೇಳ್ಬೇಕಂದ್ರೆ
ಈ ದನಿದೆ ಈ ದನಿದ ಕಣ್ಣುಗಳನ್ನು ತಂಪಾಗಿಸಲು ಸಹಾಯ ಮಾಡುತ್ತೆ ಮತ್ತು ಕಣ್ಣುಗಳ ಸುತ್ತು ಕಾಣಿಸಿಕೊಳ್ಳುವಂತ ಕಪ್ಪು ವಲಯಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ನಮ್ಮ ಕಣ್ಣುಗಳ ಸುತ್ತು ಒಂಥರ ಕಪ್ಪು ವಲಯ ಅದೇ ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಪ್ಯಾಚಸ್ ಬರುತ್ತಲ್ಲ, ಇದೆಲ್ಲಾನು ಗುಣಪಡಿಸಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ನಾವು ಇದರಲ್ಲಿ ಆಕ್ಯುಪ್ರೆಷರ್ನು ಅಪ್ಲೈ ಆಗ್ತಾ ಇದೆ. ಈ ಮುದ್ರದಿಂದ ಆಕ್ಯುಪ್ರೆಷರ್ನು ಅಪ್ಲೈ ಆಗ್ತಾ ಇದೆ. ಖಂಡಿತವಾಗಿ ಇದು ನಮ್ಮ ಈ ಸಹಾಯವನ್ನು ಮಾಡುತ್ತೆ. ಈ ದರಿದೆ ಕಣ್ಣುಗಳನ್ನು ತಂಪಾಗಿಸಲು ಸಹಾಯ ಮಾಡುತ್ತೆ. ಈ ಕಣ್ಣು ಸುತ್ತಿರುವಂತ ಈ ಕಪ್ಪು ವಲಯಗಳನ್ನು ಯಾವ್ದು ಕಾಣಿಸ್ಕೊತದೋ ಅದನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಸೊ ಇಂಥ ಬೇರೆ ಬೇರೆ ಪ್ರಯೋಜನಗಳು ಈ ಮಕರ ಮುದ್ದೆಯಿಂದ ಈಗ ಇಂಥ ಅದ್ಭುತವಾದ ಪ್ರಯೋಜನಗಳು ಇದೆ. ಸೊ ಖಂಡಿತವಾಗಿ ನಾವೆಲ್ಲರನ್ನು ಪಾಲಿಸೋಣ ಸ್ನೇಹಿತರೆ. ಸೊ ಇಂಥ ವಿಷಯಗಳು ತಿಳ್ಕೊಂಡಿದ್ದು ಇವತ್ತು ಅದ್ಭುತವಾದ ವಿಷಯಗಳಾಯ್ತು. ಇವತ್ತು ಪೂರ್ತಿ ಕಾರ್ಯಕ್ರಮ ತುಂಬಾ ಪರಮಾದ್ಭುತವಾಗಿ ಬಂದಿದೆ ಸ್ನೇಹಿತರೆ. ಸೊ ಇದಕ್ಕೂ ತಮಗೆಲ್ಲರಿಗೂ ಧನ್ಯವಾದಗಳು. ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು.